ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕೆಎನ್ ರಾಜಣ್ಣ ವರ್ಸಸ್ ಎಚ್.ಸಿ. ಬಾಲಕೃಷ್ಣ, ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ರಾಜಣ್ಣ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಬಾಲಕೃಷ್ಣ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಕೆಎನ್ ರಾಜಣ್ಣಗೆ 74 ವರ್ಷ, ಎಚ್.ಸಿ. ಬಾಲಕೃಷ್ಣಗೆ 60 ವರ್ಷ. ಬಾಲಕೃಷ್ಣಗಿಂತ ರಾಜಣ್ಣ 14 ವರ್ಷ ದೊಡ್ಡವರು. ಶಿಕ್ಷಣ: ರಾಜಣ್ಣ BSc ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಎಚ್.ಸಿ. ಬಾಲಕೃಷ್ಣ MBBS ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ರಾಜಣ್ಣ ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ MLA. ಎಚ್.ಸಿ. ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ MLA. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೆಎನ್ ರಾಜಣ್ಣ 35,523 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 54.72% ಜನ ರಾಜಣ್ಣಗೆ ವೋಟ್ ಹಾಕಿ ಗೆಲ್ಸಿದ್ರು. ಮತ್ತೊಂದ್ ಕಡೆ ಎಚ್.ಸಿ. ಬಾಲಕೃಷ್ಣ 11,839 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 46.74% ಜನ ಬಾಲಕೃಷ್ಣಗೆ ವೋಟ್ ಹಾಕಿ ಗೆಲ್ಸಿದ್ರು. ಇಬ್ರಲ್ಲಿ ದೊಡ್ಡ ಅಂತರದ ಗೆಲುವು ರಾಜಣ್ಣದು. ಚುನಾವಣಾ ಅನುಭವ: ರಾಜಣ್ಣ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ MLA, 1 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಎಚ್.ಸಿ. ಬಾಲಕೃಷ್ಣ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಆಗಿದ್ದಾರೆ. ಜೊತೆಗೆ 2 ಬಾರಿ ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ರಾಜಣ್ಣ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಎಚ್.ಸಿ. ಬಾಲಕೃಷ್ಣ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಬೆದರಿಕೆ, ಶಾಂತಿಭಂಗ ಮುಂತಾದ ಆರೋಪಗಳಿಗೆ ಸಂಬಂಧಪಟ್ಟಿದ್ದು. ಹೆಂಡತಿ ಮತ್ತು ಮಕ್ಕಳು: ರಾಜಣ್ಣ ಪತ್ನಿ ಹೆಸರು ಶಾಂತಲಾ. ಇವರಿಗೆ 2 ಗಂಡು ಮಕ್ಕಳು ಮತ್ತು 1 ಮಗಳಿದ್ದಾಳೆ. ಎಚ್.ಸಿ. ಬಾಲಕೃಷ್ಣ ಪತ್ನಿ ಹೆಸರು ರಾಧಾ. ಇವರಿಗೆ 2 ಹೆಣ್ಣು ಮಕ್ಕಳು. ಚಿನ್ನ: ರಾಜಣ್ಣ ಕುಟುಂಬದ ಬಳಿ 3 kg 193 ಗ್ರಾಂ ಬಂಗಾರ ಇದೆ. ಇದರ ಮೌಲ್ಯ 27 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ 1 kg 608 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 64 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ರಾಜಣ್ಣ ಕುಟುಂಬದ ಬಳಿ. ಬೆಳ್ಳಿ: ರಾಜಣ್ಣ ಕುಟುಂಬದ ಬಳಿ 13 kgಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 60,000 ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ 5.5 kg ಚಿನ್ನ ಇದೆ. ಇದರ ಮೌಲ್ಯ 3.45 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ರಾಜಣ್ಣ ಕುಟುಂಬದ ಬಳಿ 28 ಗ್ರಾಂನಷ್ಟು ವಜ್ರ ಇದೆ. ಇದರ ಮೌಲ್ಯ 5.26 ಲಕ್ಷ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ ವಜ್ರ ಇಲ್ಲ. ಮನೆ: ರಾಜಣ್ಣ ಕುಟುಂಬ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ 2 ಮತ್ತು ಬೆಂಗಳೂರಲ್ಲಿ 1 ಸೇರಿ ಒಟ್ಟು 3 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 13 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ ಮಾಗಡಿಯಲ್ಲಿ 1 ಮತ್ತು ಬೆಂಗಳೂರಲ್ಲಿ 1 ಸೇರಿ ಒಟ್ಟು 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 6.92 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಾಹನ: ರಾಜಣ್ಣ ಕುಟುಂಬದ ಬಳಿ BMW ಕಾರು, ಮಾರುತಿ ಸಿಯಾಸ್ ಕಾರು, ಟಿಪ್ಪರ್, ಲಾರಿ ಮತ್ತು ಟ್ರ್ಯಾಕ್ಟರ್ ಇದೆ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ ಇನ್ನೋವಾ ಕ್ರಿಸ್ಟಾ, ಹೋಂಡಾ CR-V, ಹ್ಯುಂಡೈ i10 ಮತ್ತು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರುಗಳಿವೆ. ಕೃಷಿ ಜಮೀನು: ರಾಜಣ್ಣ ಕುಟುಂಬದ ಬಳಿ 22 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 4.42 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ ಬರೋಬ್ಬರಿ 79 ಎಕರೆ ಕೃಷಿ ಜಮೀನಿದೆ. ಇವುಗಳ ಒಟ್ಟು ಮೌಲ್ಯ 13.13 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ.
ಹೆಚ್ಚು ಜಮೀನಿರೋದು ಬಾಲಕೃಷ್ಣ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ರಾಜಣ್ಣ ಕುಟುಂಬದ ಬಳಿ 5 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 3.15 ಕೋಟಿ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ 4 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 2.83 ಕೋಟಿ. ವಾಣಿಜ್ಯ ಕಟ್ಟಡ. ರಾಜಣ್ಣ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಎಚ್.ಸಿ. ಬಾಲಕೃಷ್ಣ ಕುಟುಂಬದ ಬಳಿ 3 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳಿವೆ. ಇವುಗಳ ಒಟ್ಟು ಮೌಲ್ಯ 10 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಬಾಲಕೃಷ್ಣ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ರಾಜಣ್ಣ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 8 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಎಚ್.ಸಿ. ಬಾಲಕೃಷ್ಣ ಕುಟುಂಬ 1.57 ಲಕ್ಷ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ರಾಜಣ್ಣ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 35.05 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ತಮ್ಮ ಕುಟುಂಬದ ಆಸ್ತಿ 35.30 ಕೋಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆಸ್ತಿ ವಿಚಾರದಲ್ಲಿ ಇಬ್ರು ಬಹುತೇಕ ಸೇಮ್ ಇದ್ದಾರೆ. ಆಸ್ತಿಯ ದೊಡ್ಡ ಪಾಲು. ರಾಜಣ್ಣ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 13 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಬಾಲಕೃಷ್ಣ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 13.13 ಕೋಟಿ ಆಸ್ತಿಯನ್ನ ಜಮೀನಿನ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ರಾಜಣ್ಣ ಕುಟುಂಬ 12.67 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಬಾಲಕೃಷ್ಣ ಕುಟುಂಬ 12.51 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಸಾಲ ಕೂಡ ಬಹುತೇಕ ಸೇಮ್ ಇದೆ. ಆದಾಯ. ರಾಜಣ್ಣರ ವಾರ್ಷಿಕ ಆದಾಯ 19,78,000. ಅಂದ್ರೆ ತಿಂಗಳಿಗೆ ಸರಾಸರಿ 1,64,000, ದಿನಕ್ಕೆ 5,500 ಆಗುತ್ತೆ. ಎಚ್.ಸಿ. ಬಾಲಕೃಷ್ಣರ ವಾರ್ಷಿಕ ಆದಾಯ 7,50,000. ಅಂದ್ರೆ ತಿಂಗಳಿಗೆ ಸರಾಸರಿ 62,500, ದಿನಕ್ಕೆ 2,050 ಆಗುತ್ತೆ. ಇಬ್ರಲ್ಲಿ ಹೆಚ್ಚು ಆದಾಯ ಪಡಿತಿರೋದು ಕೆ.ಎನ್. ರಾಜಣ್ಣ. ಪತ್ನಿಯ ಆದಾಯ. ರಾಜಣ್ಣ ಪತ್ನಿ ಶಾಂತಲಾರ ವಾರ್ಷಿಕ ಆದಾಯ 28,89,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 2,40,000, ದಿನಕ್ಕೆ 8,000 ಆಗುತ್ತೆ. ಎಚ್.ಸಿ. ಬಾಲಕೃಷ್ಣರ ಪತ್ನಿ ರಾಧಾರ ವಾರ್ಷಿಕ ಆದಾಯ 35,26,000. ಅಂದ್ರೆ ತಿಂಗಳಿಗೆ ಸರಾಸರಿ 2,93,000, ದಿನಕ್ಕೆ 9,800 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ರಾಜಣ್ಣ ವಾಲ್ಮೀಕಿ ನಾಯಕ ಅಥವಾ ಎಸ್.ಟಿ. ಸಮುದಾಯದವರು. ಎಚ್.ಸಿ. ಬಾಲಕೃಷ್ಣ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಕೆ.ಎನ್. ರಾಜಣ್ಣ ಮತ್ತು ಎಚ್.ಸಿ. ಬಾಲಕೃಷ್ಣ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ರಾಜಣ್ಣ ಮುಂದಿದ್ದಾರೆ, ಯಾವ ವಿಚಾರದಲ್ಲಿ ಬಾಲಕೃಷ್ಣ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.